ರೈತ ಬಾಂಧವರೇ ಬೆಳಗಿನ ಶುಭೋದಯ. ಇವತ್ತು ನನ್ನ ಕಲ್ಲಂಗಡಿಗೆ ಪ್ರತಿಯೊಂದು ನಾನು ಏನೇನು ಮಾಡಿದ್ದೀನಿ ಅಂತ ಅಪ್ಲೋಡ್ ಮಾಡ್ತಿದ್ದೆ. ಇವತ್ತು ನಾನು 1 ಲೀಟ್ರ್ ಗ್ರೋತು 1 ಲೀಟ್ರ್ ಪ್ರೈಮರ್ನ ಹಾಕಿ 5 kg 19 ಹಾಲು ಹಾಕಿ 200 ಲೀಟ್ರ್ ನೀರಿಗೆ 1 ಲೀಟರ್ ಗ್ರೋತು 1 ಲೀಟರ್ ಪ್ರೈಮರ್ನ ಹಾಕಿ ಮತ್ತು 5 kg 19 ಹಾಲನ್ನ ಹಾಕಿ ಮಿಶ್ರಣ ಮಾಡ್ತಾಯಿದ್ದೀನಿ. ರೈತ ಬಾಂಧವರೇ ನೋಡಿ, ಪ್ರತಿಯೊಂದು ಬೇಸಿಕ್ಕಿಂದ ಏನೇನು ಮಾಡಬೇಕು, ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅಂತ, ಯಾವುದೇ ಔಷಧಿ ಹೊಡಿಬೇಕಾರಾಗಲಿ ಔಷಧಿ ಬಿಡಬೇಕಾರಾಗಲಿ 10 ಗಂಟೆ ಒಳಗಡೆ ಆ ಕೆಲಸ ಆಗಿರಬೇಕು. ಆಲ್ರೆಡಿ ನಾನು 6 ಗಂಟೆಗೆ ಸ್ಟಾರ್ಟ್ ಮಾಡಿ ಇವಾಗ 9 ಗಂಟೆಗೆಲ್ಲ ಮುಗಿದಿದೆ ನನ್ನ ಸ್ನೇಹಿತರೆ. ರೈತ ಬಾಂಧವರೇ, ನಾನು ಹೇಳೋದಷ್ಟೇ, ಪ್ರತಿಯೊಂದು ಮಾಡ್ತೀರಾ ಪ್ಲಾನ್ ಮಾಡಿ ಐಡಿಯಾ ಪ್ಲಾನ್ ಮಾಡಿ ಯಾವುದೇ ಕೆಲಸ ಮಾಡಬೇಕಾದ್ರೆ ವ್ಯವಸಾಯ ಮನೆಮಕ್ಕಳೆಲ್ಲ ಸಹಾಯ ಅನ್ನೋ ಥರ ಪ್ರತಿಯೊಂದು ವ್ಯವಸಾಯ ಅಷ್ಟು ಸುಲಭ ಅಲ್ಲ. ನೋಡಿ, 5 kg 19 ಹಾಲು ಹಾಕ್ತಾಯಿದ್ದೀನಿ. 19 ಹಾಲನ್ನ ಹಾಕಿ ಮಿಶ್ರಣ ಮಾಡಿ ನೋಡಿ 19 ಹಾಲು 5 kg ಹಾಕ್ತಾಯಿದ್ದೀನಿ. ರೈತ ಬಾಂಧವರೇ, ಮಿಶ್ರಣ ಮಾಡಿ ಇವಾಗ ಒಂದೇ ಥರ ರೊಟೇಷನ್ನ ಮಾಡಿ ಹಾಕಿ ಕಲಸಿ ಅದನ್ನು ಬಿಡೋದ್ರಿಂದ ತುಂಬ ಗಿಡ ಗ್ರೋತ್ ಆಗುತ್ತೆ, ಇಳುವರಿ ಬರುತ್ತೆ. ಹಾಗೆ ಕೂಡ ಪ್ರತಿಯೊಂದೂ ಯಾವ್ದು ಟೈಮ್ಗೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ರೈತ ಬಾಂಧವರೇ ಗಿಡ ಗ್ರೋತ್ ಆಗುತ್ತೆ, ಗಿಡ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆ ನಾವು ಬೆಳೆಯೆಲ್ಲನ ತುಂಬ ಅದ್ಭುತವಾಗಿ ಬರುತ್ತೆ. ರೈತ ಬಾಂಧವರೇ, ನಾನು ಪ್ರತಿಯೊಂದು ವಿಡಿಯೋನು ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಸ್ಟೆಪ್ ಏನೇನು ಮಾಡಿದ್ದೀನಿ ಅಂತ. ನೋಡಿ, ಒಂದೇ ಥರ ಇದೇ ಥರ ರೊಟೇಷನ್ನ ಮಾಡಬೇಕು, ಒಂದೇ ಥರ ಹೆಂಗೆ ಬೇಕಂಗೆ ಕಲಸಂಗಿಲ್ಲ. ಔಷಧಿ ಮಿಶ್ರಣ ಮಾಡೋದು ಒಂದೇ ಥರ ಇದಿರುತ್ತೆ. ನೋಡಿ, ಒಂದೇ ಥರ ರೊಟೇಷನ್ ಬರಬೇಕು. ಹಂಗೆ ಹೀಗೆ ಆದ್ರೂ ಕೂಡ ಬರಲ್ಲ. ನಾನು ಆಲ್ರೆಡಿ ಏನೇನು ಬಿಟ್ಟಿದ್ದೀನಿ ಅಂತ ಈಗ ಪ್ರತಿಯೊಂದು ವಿಡಿಯೋನೂ ನಾನು ಹಾಕಿದ್ದೆ. ಇವತ್ತು ಮಂಗಳವಾರ, ನಾನು ಇವತ್ತು ಏನೇನು ಬಿಡ್ತಾಯಿದ್ದೀನಪ್ಪ ಅಂದರೆ ತಿರ್ಗಾ ಮತ್ತೊಮ್ಮೆ ಹೇಳ್ತೀನಿ ರೈತ ಬಾಂಧವರೇ, ನಾನು ರೈತರಿಗೋಸ್ಕರ ಹುಟ್ಟಿರೋದು, ರೈತರಿಗೋಸ್ಕರನೇ ಬದುಕ್ತಾ ಇರೋದು. ನನ್ನ ಸರ್ವೀಸು ರೈತರಿಗೋಸ್ಕರನೇ ಕೊಡ್ತಾ ಇರೋ ಅಂಥದ್ದು. ನೋಡಿ, ಫ್ರೀಯಾಗಿ ನಾನು ವಿಸಿಟಿಂಗ್ ಮಾಡಿ ಪ್ರತಿಯೊಂದನ್ನು ನಾನು ಏನೇನು ಮಾಡಬೇಕು ಅಂತ ಹೇಳ್ಕೊಟ್ಟು ಮಾಡಿಸ್ತೀನಿ. ಇದು ನಾನು ಕಲ್ಲಂಗಡಿ ಹಾಕಿರೋದು 5,000 ಕಲ್ಲಂಗಡಿನ ಅದಕ್ಕೆ ಬಿಡ್ತಾ ಇರೋಂಥದ್ದು. 5 kg 19 ಹಾಲು, 1 ಲೀಟ್ರ್ ದರಿತ್ರಿ, 1 ಲೀಟ್ರ್ ಪ್ರೈಮರ್ನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಮ ಕಣ್ಣು ಮುಂದೆಲ್ಲೇ ಹಾಕಿ ಯಾವುದೇ ಥರದ ಇದಿಲ್ಲ, ಇದು ಒಂದೇ ಥರ ಹಾಕಿ ಕಲಸಿ ಮಿಶ್ರಣ ಮಾಡಿ ಡ್ರಿಪ್ಪಲ್ಲಿ ಬಿಡ್ತಾ ಇರೋಕ್ಕಂಥದ್ದು. ಡ್ರಿಪ್ಪಲ್ಲಿ ಬಿಡ್ತಾ ಇರ್ತೀನಿ. ಡ್ರಿಪ್ಪಲ್ಲಿ ಬೆಳಗ್ಗೆನೇ ಯಾವುದೇ ಔಷಧಿ ಸ್ಪ್ರೇ ಮಾಡಬೇಕಾದ್ರೂ ಅಷ್ಟೇ, ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ 10 ಗಂಟೆ ಒಳಗಡೆ ಔಷಧಿ ಸ್ಪ್ರೇ ಆಗಿರಬೇಕು. ಹಾಗೆ ಬಿಡೋದು ಅಷ್ಟೇ ಇಲ್ಲ, ಬೆಳಗ್ಗೆ ಬಿಡಬೇಕು 6 ಗಂಟೆಯಿಂದ ಒಳಗಡೆ 10 ಗಂಟೆ ಒಳಗಡೆ, ಸಂಜೆ 5 ಗಂಟೆಯಿಂದ 5 ಗಂಟೆ ಮೇಲೆ ಕೊಡಬೇಕಾಗುತ್ತೆ. ಯಾಕೆ ಅಂದರೆ ಬೆಳಗ್ಗೆ ಹೊತ್ತು ಕೊಡೋದ್ರಿಂದ ಗಿಡಕ್ಕೆ ಗ್ರೋತ್ ಆಗುತ್ತೆ. ಸಂಜೆ ಕೊಡೋದು ಅಷ್ಟೇ. ಬಿಸಿಲು ತಾಪದಲ್ಲಿ ಗಿಡ ಜಾಸ್ತಿ ಇವಾಗ ಬಿಸಿಲಿರೋದ್ರಿಂದ ಇದಾಗುತ್ತೆ. ಹಂಗಾಗಿ ಪ್ರತಿಯೊಂದನ್ನು ನಾವು ಮಾಡಬೇಕಾದ್ರೆ ಏನು ಯೋಚನೆ ಮಾಡಿ ನಾವು ಮಾಡ್ತೀವೋ ಬೆಳೆ ಬೆಳೆಯೋದು ಕಷ್ಟ. ರೈತರೇ ಬೆಳೆ ಬೆಳೆಯೋದು ತುಂಬ ಈಸಿ ಅಂದ್ಕೊಂಡಿದ್ದಾರೆ, ಕಷ್ಟ. ಆದರೆ ಇಳುವರಿ ಬರೋದು ತುಂಬ ಇದಿದೆ, ಹಂಗೆ ಶ್ರಮ ಪಡ್ತಾ ಇದ್ದಾರೆ ರೈತರು, ಇಳುವರಿ ಇಲ್ಲ ಅಂತ. ಹಂಗಾಗಿ ನಾನು ಹೇಳೋದಷ್ಟೇ, ಪ್ರತಿಯೊಬ್ಬ ರೈತರು ನಿಮಗೂ ಯಾರಿಗೆ ಏನೇ ಬೆಳೆ ಇದ್ರೂ ಕೂಡ ನನ್ನ ನಂಬರ್ ಫೋನ್ ಮಾಡ್ಬೋದು. ಫೋನ್ ನಂಬರ್ ಹೇಳ್ತೀನಿ ನೋಡಿ, 9164408997 ಇನ್ನೊಂದು ನಂಬರು. ಹಾಗೆಯೇ ನೀವು ವಾಟ್ಸಪ್ ಮಾಡಬೇಕಾಗಿರೋ ಅಂಥ ನಂಬರು 7022224470. ಈ ನಂಬರಿಗೆ ನೀವು 1 ನಿಮಿಷದ ವಿಡಿಯೋ ಮಾಡಿ ಹಾಕ್ಬೋದೇ ಹೊರತು, ನನಗೆ ಏನೇ ಬೆಳೆ ಇದ್ರೂ ಕೂಡ ನನಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಡ್ಬೋದು. ನಾನು ವಿಸಿಟ್ ಮಾಡಿ ಈ ರೀತಿ ಮಾಡಬೇಕು ಅಂತ ನಾನು ರೆಮಿಡಿನ ಕೊಡ್ತೀನಿ. ಆ ರೀತಿ ನೀವು ಫಾಲೋಅಪ್ ಮಾಡಿದ್ರೆ ಸಾಕು. ನೋಡಿ, ಪ್ರತಿಯೊಂದು ನಾನು ವಿಡಿಯೋ ಹಾಕ್ತಾಯಿದ್ದೆ. 20 ದಿನದ ಗಿಡ ಇದು. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ. ನಿಮ್ಮಲ್ಲೂ ಕೂಡ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ.